ನೀರು ತಂದಿದ್ವಿ ತಾನೆ, ಸೀಲ್ ಬಟ್ಲಿನೂ ಓಪನ್ ಮಾಡಿದೆ. ಅಲ್ಲ ಅಣ್ಣ, ಕಿಟ್ಟಿಗೆ ಖಾರ ಆಗಿತ್ತಲ್ಲ, ನೆತ್ತಿಗೆ ಇರ್ಬಿಡುತ್ತೆ ಅಂತ ಬಾಟ್ಲು ಕಾಣಿಸ್ತು, ತಂದ್ಕೊಟ್ಟೆ. 2 ನಿಮಿಷ ವೇಟ್ ಮಾಡೋಕ್ಕಾಗಲ್ವಾ ನಿಂಗೆ? ಆ ಬಾಟ್ಲ್ ಬೆಲೆ ಎಷ್ಟು ಗೊತ್ತಾ? 50 ರೂಪಾಯಿ. ಈ ರೆಸಾರ್ಟಲ್ಲಿ ನೀರಿಂದ ಹಿಡಿದು ಎಲ್ಲಾನು ಕಾಸ್ಟ್ಲಿನೇ. ಆ 50 ರೂಪಾಯಿಗೆ ನಾವು ನೀವು ಒಳ್ಳೆ ಫ್ರೂಟ್ ಜ್ಯೂಸ್ನ ಕೊಡಿಸ್ತಿದ್ನಲ್ಲೋ. ಮೀರಾ, ಆ ಶ್ರೀಮಂತು ಎಷ್ಟೇ ಹೈಡ್ ಮಾಡಕ್ ನೋಡಿದ್ರು ಅವನ್ ಚಿಪ್ಪಣ್ತನದ ಬುದ್ಧಿ ಆಚೆ ಬರ್ತಾನೆ ಇರುತ್ತೆ. ನೋಡ್ತಿರು ಏನ್ ಮಾಡ್ತೀನಿ ಅಂತ. ಹಲೋ ಶ್ರೀಮಂತಣ್ಣ, ಇಲ್ಲಿ ಇಷ್ಟೊಂದು ನೀರಿನ ಬಾಟ್ಲುಗಳಿವೆ, ಎಲ್ಲಾರ್ಗೂ ಒಂದೊಂದು ಕೊಡಿ. ಕೆಂಬಂದ್ರೆ ಕಷ್ಟ ಆಗುತ್ತೆ ಅಣ್ಣ, ಕೊಡಿ ಕೊಡಿ. ಒಂದ್ ನಿಮಿಷ. ಏ ಮಂಜರಿ, ಅನ್ನೆಸೆಸರಿಯಾಗಿ ಎಲ್ಲ ಬಟ್ಲು ಕ್ಯಾಪ್ ಏನಕ್ಕೆ ಓಪನ್ ಮಾಡ್ತಿದ್ಯಾ? ಅಯ್ಯೋ, ಕುಡಿಯೋ ನೀರಿಗೂ ಲೆಕ್ಕ ಹಾಕಿದ್ರೆ ಬದುಕೋದು ಹೇಗೆ? ಶ್ರೀಮಂತಣ್ಣ, ನಾನು ಕುಡಿಯೋದಕ್ಕೂ ತಿನ್ನೋದಕ್ಕೂ ಲೆಕ್ಕ ಹಾಕ್ತಿಲ್ಲ. ಅನಾವಶ್ಯಕವಾಗಿ ಖರ್ಚು ಮಾಡೋದು ಬೇಡ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸಪ್ತಮಿ, ಈಗ್ಲಾದ್ರೂ ಅರ್ಥ ಆಯ್ತಾ ನಾನು ಹೇಳಿದ್ದು? ಪ್ರತಿ ವಿಷಯಕ್ಕೂ ಒಂದೊಂದು ಪೈಸೆನೂ ಲೆಕ್ಕ ಆಗ್ತಾ ಇದ್ರೆ ನೆಮ್ಮದಿಯಾಗಿ ಜೀವನ ಮಾಡಕ್ಕಾಗುತ್ತಾ? ಮನುಷ್ಯರಿಗೆ ಬೆಲೆ ಅನ್ನೋದೇ ಇಲ್ವಾ ಸಪ್ತಮಿ? ತಮ್ಮ ತಂಗಿರ್ಗೋಸ್ಕರ ಚಿನ್ನದ ಸರಾನೇ ಅಡ ಇಟ್ಟಿರೋ ನೀನೆಲ್ಲಿ? ಅದೇ ತಮ್ಮ ತಂಗಿರ್ಗೋಸ್ಕರ 100 ರೂಪಾಯಿನೂ ಖರ್ಚು ಮಾಡದೆ ಇರೋ ಶ್ರೀಮಂತೆಲ್ಲಿ? ಇಲ್ಲ ಸಪ್ತಮಿ, ನಿನ್ಗೂ ಶ್ರೀಮಂತ್ಗೂ ಯಾವುದೇ ರೀತಿ ಮ್ಯಾಚ್ ಇಲ್ಲ. ನನ್ ಮಾತ್ ಕೇಳು, ಈ ಮದ್ವೆ ಬೇಡ. ಆ ರಿಂಗ್ನ ಇವ್ರ ಮುಖದ ಮೇಲೆ ಎಸ್ತು ನಡಿ, ಇಲ್ಲಿಂದ ಹೋಗೋಣ. ಇನ್ನು ಏನ್ ಯೋಚನೆ ಮಾಡ್ತಿದ್ಯಾ ಸಪ್ತಮಿ? ನನ್ನ ಪ್ರಕಾರ ಶ್ರೀಮಂತ ಅವ್ರು ನಡ್ಕೋತಿರೋದು ಸರಿಯಾಗೇ ಇದೆ. ಶ್ರೀಮಂತವರು ಮನೆ ಊಟನ ಇಲ್ಲಿಗೆ ತಂದು 1000 ರೂಪಾಯಿ ಉಳಿಸ್ತಾ ಇಲ್ಲ ಮೀರಾ. ಬದಲಾಗಿ ರೆಸಾರ್ಟಿಗೆ ಬಂದಿದ್ರು ಕೂಡ ಹಬ್ಬದ ಊಟ ಮಿಸ್ ಆಗ್ಬಾರ್ದು ನೋಡು, ಅದಕ್ಕೆ ಹೋಳಿಗೆ ಊಟ ತರಿಸಿದ್ದಾರೆ. ನೋಡು, ನೀನೇ ನೋಡು, ಎಲ್ರು ಎಷ್ಟು ಖುಷಿಯಾಗಿ ಊಟ ಮಾಡ್ತಿದೀವಿ. ಮೀರಾ, ಎಲ್ಲ ರೀತಿಯಲ್ಲೂ ಶ್ರೀಮಂತ ಅವರು ಸರಿಯಾಗೇ ಇದ್ದಾರೆ. ಅಂದಮೇಲೆ ನಾನು ಶ್ರೀಮಂತ ಅವ್ರನ್ನ ಮದುವೆ ಆಗೋ ನಿರ್ಧಾರ ಕೂಡ ಸರಿಯಾಗೇ ಇದೆ. ಅಲ್ವಾ ಮೀರಾ? ಮೀರಾಗೆ ಸಪ್ತಮಿನ್ ಕನ್ವಿನ್ಸ್ ಮಾಡು ಅಂದ್ರೆ ಸಪ್ತಮಿನೇ ಮೀರಾನ್ ಕನ್ವಿನ್ಸ್ ಮಾಡ್ತಿದ್ದಾಳಲ್ಲ. ಹೇಗಾದ್ರೂ ಮಾಡಿ ಈ ಮದ್ವೆ ಮುರಿದು ಶ್ರೀಮಂತನ ಸೋಲಿಸ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಈ ಸಪ್ತಮಿ ಮಧ್ಯ ಬಂದು ತಾನು ಗೆದ್ದಿದ್ದಲ್ದೆ ಶ್ರೀಮಂತ ಗೆಲ್ಲಿಸ್ಬಿಟ್ಲು.
ಸಪ್ತಮಿ, ಹಾಳಾಗ್ತಿರೋ ನಿನ್ ಲೈಫ್ನ ಸೇವ್ ಮಾಡಕ್ ಬಂದಿದ್ದೀನಿ. ತಪ್ಪೆಜ್ಜೆ ಇಡ್ತಿರೋ ನನ್ನ ಫ್ರೆಂಡ್ ಜೀವನನ ಕಾಪಾಡಕ್ ಬಂದಿನಿ ಅಂತ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಇಲ್ಲಿ ಬಂದಾಗ್ಲೇ ಅರ್ಥ ಆಗಿದ್ದು, ತಪ್ಪೆಜ್ಜೆ ಇಟ್ಟಿದ್ದು ನೀನಲ್ಲ ನಾನು ಅಂತ. ಐ ಆಮ್ ರಿಯಲಿ ಸಾರಿ ಸಪ್ತಮಿ. ಆ ಮಂಜರಿ ಮಾತು ಕೇಳ್ಕೊಂಡು ನಿನಗೆ ಸುಮ್ಮನೆ ತೊಂದರೆ ಕೊಟ್ಬಿಟ್ಟೆ. ಶ್ರೀಮಂತ್ ಅವ್ರನ್ನ ನೋಡಕ್ ಬಂದಾಗ ಮಂಜರಿ ಮಾತೆ ನಿಜ ಅಂದ್ಕೊಂಡಿದ್ದೆ. ಈಗ್ಲೂ ಅವಳು ಹೇಳೋದೇ ಸರಿ ಅನ್ನಿಸ್ತಾ ಇತ್ತು. ಆದ್ರೆ ನೀನು ನನ್ ಕಣ್ ತೆರೆಸ್ಬಿಟ್ಟೆ. ಈಗ್ಲಾದ್ರೂ ಒಪ್ಕೋತ್ಯಾ? ಗುಣದಲ್ಲಿ ರೂಪದಲ್ಲಿ ಸಾವಿರಾರು ಪಟ್ಟು ಮೇಲಿರೋರೆ ನನಗೆ ಗಂಡ ಆಗಿ ಸಿಗ್ತಿದ್ದಾರೆ ಅಂತ. ಖಂಡಿತ ಒಪ್ಕೊಳ್ತೀನಿ. ಐ ಆಮ್ ರಿಯಲಿ ಸಾರಿ ಶ್ರೀಮಂತ್. ಮನೆಗ್ ಬಂದಾಗ ತುಂಬಾ ಕೆಟ್ಟದಾಗ ನಡ್ಕೊಂಡ್ಬಿಟ್ಟೆ. ಅದನ್ ಮನ್ಸಲ್ಲಿ ಇಟ್ಕೊಳ್ದೆ ಮದ್ವೆಗೆ ಇನ್ವೈಟ್ ಮಾಡಿ, ಎಲ್ರು ಬರ್ತೀವಿ. ಮದ್ವೆ ಮುರಿಯಕ್ಕಲ್ಲ, ಮದ್ವೆ ಮಾಡ್ಸೋಕೆ. ಖಂಡಿತ ಕರಿತೀನಿ. ಸಪ್ತಮಿ ಅವರೇ, ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದಕ್ಕೆ, ಆ ಮಂಜರಿ ಮಾತನ್ನ ಕೇಳದೆ ಇರೋದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ಸ್ ಎಲ್ಲ ಯಾಕೆ? ನೀವು ನನ್ನ ಖುಷಿಗೋಸ್ಕರ, ನನ್ನ ನಗುಗೋಸ್ಕರ ಎಷ್ಟೆಲ್ಲ ರಿಸ್ಕ್ ತಗೊಂಡಿದ್ದೀರಾ. ಅಂಥದ್ರಲ್ಲಿ ನಾನು ಇಷ್ಟು ಮಾಡಿಲ್ಲ ಅಂದ್ರೆ ಹೆಂಗೆ? ಸರಿ, ನೀವು ಮಾತನಾಡ್ತೀರಿ, ನಾನು ಈಗ ಬರುವೆ. ಯಾರಲ್ಲಿ? ಯಾರಿಲ್ಲ ಇಲ್ಲಿ. ಕಳ್ಳಂತರ ಹಿಂದೆ ಔಸ್ಕೊಂಡಿದ್ರೆ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ದೇನೋ ಕಳ್ಸ್ವಾಮಿ. ಬರಲೇ. ಲೋ ಮಗ, ನೀನೇನೇನೋ ಇದು? ಸ್ವಲ್ಪ ಹೊತ್ತಿಗೆ ಮುಂಚೆ ಕಾದ್ ಕಬ್ಬಣ ತರ ಇದ್ದೆ, ಈಗ ಐಸ್ ತರ ತಂಡ ತಂಡ ಕೂಲಾಗಿ ರಾಜ ದರ್ಬಾರಲ್ಲಿ ಕೂತಿದ್ಯಲ್ಲೋ.